Welcome back to my next video class. In this class, I am going to discuss about On Children written by Khalil Gibran. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾನು ಆನ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಪೊಯಮನ್ನು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪೊಯಮ್ ಆನ್ ಚಿಲ್ಡ್ರನ್ ಈಸ್ ರಿಟನ್ ಬೈ ಖಲೀಲ್ ಗಿಬ್ರಾನ್. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಈ ಪೊಯಮನ್ನು ಬರೆದಿರ್ತಕ್ಕಂಥ ಪೊಯೆಟ್ ಯಾರು ಅಂದರೆ ಖಲೀಲ್ ಗಿಬ್ರಾನ್. ಖಲೀಲ್ ಗಿಬ್ರಾನ್ ಅಂತಕ್ಕಂಥ ವ್ಯಕ್ತಿ ಕವಿ ಈ ಒಂದು ಪೊಯಮನ್ನು ಬರೆದಿದ್ದಾರೆ ಆನ್ ಚಿಲ್ಡ್ರನ್ ಅಂತ. This poem deals with children. The title itself gives the idea what it deals about. ಅಂದರೆ ಟೈಟಲ್ನ ಓದಿದ್ರೆ ಗೊತ್ತಾಗುತ್ತೆ ಇದು ಯಾರ ಬಗ್ಗೆ ಅಂತ. ಅಲ್ಲಿ ನಾವು ಮಕ್ಕಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ದೇರ್ ಶುಡ್ ಬಿ ಪ್ಯಾರೆಂಟ್ಸ್ ಆಲ್ಸೋ. ಅಂದರೆ ಪೋಷಕರಿಲ್ಲದೇ ತಂದೆ ತಾಯಿಗಳಿಲ್ಲದೇ ಮಕ್ಕಳಿರೋದಕ್ಕೆ ಸಾಧ್ಯ ಇಲ್ಲ. ಇನ್ ದಿಸ್ ಅಂದರೆ ದ ಟೋಟಲ್ ಐಡಿಯಾ ಆಫ್ ದ ಪೊಯಮ್ revolves around the children and the parents. We can see in the later part. First we have to know about the author. This poem is written by Khalil Gibran. Khalil Gibran ಅಂತಕ್ಕಂತಹ ವ್ಯಕ್ತಿ ಬರೆದಿರ್ತಕ್ಕಂಥ ಕವಿ ಬರೆದಿರ್ತಕ್ಕಂತಹ ಪೊಯಮು. The Khalil Gibran, his period was 1883 and 1931. ಅವರು 1831 ಹುಡ್ತಾರೆ. ಅಂದರೆ he was born in 1883. he was died in 1931. ಅಂದರೆ 1931 ಅವರು ಸತ್ತೋಗ್ತಾರೆ. ಹಿಯರ್ ವಿ ಹ್ಯಾವ್ ಸಮ್ ಗ್ಲಾಸರೀಸ್. ಗ್ಲಾಸರೀಸ್ ಅಂದರೆ ಹೌಸ್ ಅಂದರೆ ಹಿಯರ್ ವಿ ಹ್ಯಾವ್ ಟು ಟೇಕ್ ದ ಮೀನಿಂಗ್ ಆಫ್ ದ ಹೌಸ್ ಮೀನ್ಸ್ ಶೆಲ್ಟರ್ ಆರ್ ಪ್ರೊಟೆಕ್ಟ್ ಅಂತ. ಅಂದರೆ ಶೆಲ್ಟರ್ ಅಂದರೆ ರಕ್ಷಣೆ ಕೊಡ್ತಕ್ಕಂಥದ್ದು ಅಥವಾ ವಸತಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಪ್ರೊಟೆಕ್ಟ್ ಅಂತ ಹೇಳಿದ್ರೆ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ತಗೋಬೇಕು. ನೆಕ್ಸ್ಟ್ ಟ್ಯಾರಿ ಅಂದರೆ ಸ್ಟೇ ಅಟ್ ಒನ್ ಪ್ಲೇಸ್ ಅಂತ. ಅಂದರೆ ಇಟ್ ರಿವಾಲ್ವ್ಸ್ ಅಟ್ ದ ಸೇಮ್ ಪ್ಲೇಸ್ ಅಂತ. ಅಂದರೆ ಒಂದೇ ಸ್ಥಳದಲ್ಲಿರೋದು ಅಂತ ಟ್ಯಾರಿ ಅಂದರೆ. ಆರ್ಚರ್ ಅಂದರೆ ಇಲ್ಲಿ ಏನು ಅರ್ಥ ತಗೋಬೇಕು ಅಂದರೆ ದ ರಿಯಲ್ ಮೀನಿಂಗ್ ಆಫ್ ದ ವರ್ಡ್ ಆರ್ಚರ್ ಈಸ್ ಒನ್ ಹೂ ಯೂಸಸ್ ಬೋ ಆ್ಯಂಡ್ ಆ್ಯರೋ. ಬಿಲ್ಲು ಬಾಣವನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿಗೆ ನಾವು ಆರ್ಚರ್, ಬಿಲ್ಲುಗಾರ ಅಂತ ಕರಿತೀವಿ. ಇಲ್ಲಿ ಹಿಯರ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ದ ಗಾಡ್. ಇಲ್ಲಿ ನಾವು ಆರ್ಚರ್ ಅಂದರೆ ಗಾಡ್ ಅಂತ ತಗೋಬೇಕು ಇನ್ ದ ಬ್ರಾಡರ್ ಸೆನ್ಸ್. ಆರ್ಚರ್ ಮೀನ್ಸ್ ಗಾಡ್. ಇನ್ ದಿಸ್ ಪೊಯಮ್ we have to know about the author ಖಲೀಲ್ ಗಿಬ್ರಾನ್. ಖಲೀಲ್ ಗಿಬ್ರಾನ್ ಅಂತಕ್ಕಂಥ ಕವಿಯ ಬಗ್ಗೆ ತಿಳ್ಕೊಳ್ಳೋಣ. ಖಲೀಲ್ ಗಿಬ್ರಾನ್ ಈಸ್ ಎ ಲೆಬನೀಸ್ ಅಮೇರಿಕನ್ ಆರ್ಟಿಸ್ಟ್ ಆ್ಯಂಡ್ ಪೊಯೆಟ್. ಅಂದರೆ ಖಲೀಲ್ ಗಿಬ್ರಾನ್ ಅಂತಕ್ಕಂಥ ವ್ಯಕ್ತಿ ಲೆಬನೀಸ್ ಅಮೇರಿಕನ್. ಹಿ ವಾಸ್ ಎ ಲೆಬನೀಸ್ ಅಮೇರಿಕನ್. ಅವರು ಒಬ್ಬ ಲೆಬನೀಸ್ ಅಮೇರಿಕನ್ ಆಗಿರ್ತಾರೆ. ಹಿ ವಾಸ್ ಆ್ಯನ್ ಆರ್ಟಿಸ್ಟ್ ಆ್ಯಂಡ್ ಪೊಯೆಟ್. ಅವರ ಸಮಯದಲ್ಲಿ ಅವರೊಬ್ಬ ಕಲಾವಿದ ಮತ್ತು ಕವಿಯಾಗಿ ಕೆಲಸವನ್ನು ಮಾಡಿರ್ತಾರೆ. ಹೀಸ್ ಪೊಯಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಪೊಯೆಟಿಕ್ ಎಸ್ಸೇಸ್. ಅವರ ಎಲ್ಲ ಪದ್ಯಗಳು ಪೊಯಮ್ಸ್ ನಾವು ಏನಂತ ಕನ್ಸಿಡರ್ ಮಾಡ್ಬೋದು ಅಂದರೆ ಪೊಯೆಟಿಕ್ ಎಸ್ಸೇಸ್. ಆಲ್ ಪೊಯಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಪೊಯೆಟಿಕ್ ಎಸ್ಸೇಸ್. ಅಂದರೆ ಅವರ ಎಲ್ಲ ಪದ್ಯಗಳನ್ನ ನಾವು ಪೊಯೆಟಿಕ್ ಎಸ್ಸೇಸ್ ಅಂತ ಕರೀಬೋದು. ಪೊಯೆಟಿಕ್ ಎಸ್ಸೇಸ್ ಅಂದರೆ ಕಾವ್ಯಾತ್ಮಕ ಪ್ರಬಂಧಗಳಂತ ಪೊಯೆಟಿಕ್ ಎಸ್ಸೇಸ್. ಆಸ್ ದೇ ಡು ನಾಟ್ ಅದರ್ ಟು ದ ಯೂಶುವಲ್ ವೆರ್ಸಿಫಿಕೇಶನ್. ಅಂದರೆ ಅವರ ಎಲ್ಲ ಪೊಯಮ್ಗಳು ಏನಪ್ಪ ಅಂದರೆ ಅವು ಒಂದೇ ಒಂದು ವಿಚಾರಕ್ಕೆ ಪರಿಶೀಲನೆ ಮಾಡೋದಕ್ಕೆ ಅಂಟ್ಕೊಂಡಿರಲ್ಲ. ಅಂದರೆ ಬೇರೆ ಬೇರೆ ರೀತಿಯಾಗಿ ನಾವು ಅರ್ಥವನ್ನು ಹುಡುಕಬೇಕಾಗಿರುತ್ತೆ. The Prophet is his best known work and has been translated into more than 25 languages including Kannada. ಅವರ ಮೇಜರ್ ವರ್ಕ್ ಯಾವುದಪ್ಪ ಅಂತ ಹೇಳಿದ್ರೆ ದ ಪ್ರೊಫೆಟ್ ಅಂತಕ್ಕಂಥ ಒಂದು ವರ್ಕ್. ದ ಪ್ರೊಫೆಟ್ ಅಂದ್ರೆ ಹೇಳಿ, ಪ್ರೊಫೆಟ್ ಅಂದರೆ ಭವಿಷ್ಯವಾಣಿಯನ್ನು ಹೇಳ್ತಕ್ಕಂಥವನಂತ. ಪ್ರಾಫೆಸಿ ಅಂತ ಹೇಳ್ತೀವಿ. ಪ್ರಾಫೆಸಿ ಅಂದರೆ ಭವಿಷ್ಯವಾಣಿ ಅಂತ. ಪ್ರಾಫೆಸಿ ಕಾಲಜ್ಞಾನ. Prophecy. One who says prophecy, he is considered as the prophet.
ಇಸ್ ಖಲೀಲ್ ಗಿಬ್ರಾನ್ಸ್ ಮೇಜರ್ ವರ್ಕ್ ವಾಸ್ ದ ಪ್ರೊಫೆಟ್. ಪ್ರೊಫೆಟ್ ಅಂತಕ್ಕಂತಹ ಒಂದು ವರ್ಕ್ ಅವ್ರದ್ದು ಮೇಜರ್ ಆದಂತಹ ವರ್ಕು. ಪ್ರೊಫೆಟ್ ಅಂತ ಹೇಳಿದ್ರೆ ಕಾಲಜ್ಞಾನಿ ಅಂತ. ಕಾಲಜ್ಞಾನಿ ಅಂದರೆ ಒನ್ ಹೂ ಪ್ರಿಡಿಕ್ಟ್ಸ್ ಅಬೌಟ್ ಟುಮಾರೋ ಅಂತ. ಅಂದರೆ ನಾಳೆಯ ಜ್ಞಾನವನ್ನು, ನಾಳೆ ಏನು ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ವ್ಯಕ್ತಿಗೆ ನಾವು ಪ್ರೊಫೆಟ್ ಅಂತ ಕರಿತೀವಿ. ಅವನು ಹೇಳ್ತಕ್ಕಂಥ ಭವಿಷ್ಯವಾಣಿಗೆ ಪ್ರೊಫೆಸಿ ಅಂತ ಕರಿತೀವಿ. ಇವಾಗ ನಾವು ಹಲವಾರು ಸಾಧು ಸಂತರನ್ನು ನೋಡಿದ್ದೇವೆ, ಕೇಳ್ತಾ ಇದ್ದೇವೆ. ಅವರು ಕಾಲಜ್ಞಾನವನ್ನು ನುಡಿತಾ ಇರ್ತಾರೆ. ಅಂದರೆ ಇಟ್ ಮೇ ಬಿಕಮ್ ಟ್ರೂ ಆರ್ ನಾಟ್, ಅದು ನಾಳೆ ಸತ್ಯ ಆಗ್ಬೋದು, ಸುಳ್ಳಾಗ್ಬೋದು, ಅಥವಾ ಪರಿಸ್ಥಿತಿಗೆ ಅದು ಅನುಗುಣವಾಗಿ ಸತ್ಯವಾಗಿ ಕನ್ವರ್ಟ್ ಆಗ್ಬೋದು. ಅದನ್ನು ಯಾರು nobody can assume, nobody can imagine what will be the tomorrow. But some people, they have that power, they have that imagination, they predict tomorrow what will happen tomorrow. ಅಂದರೆ ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಊಹಿಸ್ತಕ್ಕಂಥ ಹೇಳ್ತಕ್ಕಂಥವ್ರಿಗೆ ನಾವು ಪ್ರೊಫೆಟ್ ಅಂತ ಹೇಳ್ತೀವಿ. ಹಿಯರ್ the prophet is his best known work and has been translated into more than 25 languages ಇನ್ಕ್ಲೂಡಿಂಗ್ ಕನ್ನಡ. ಅವರ ಮೇಜರ್ ವರ್ಕ್ ಯಾವುದಪ್ಪ ಅಂತ ಹೇಳಿದ್ರೆ ದ ಪ್ರೊಫೆಟ್ ಅಂತಕ್ಕಂಥದ್ದು ಅವರ ಮೇಜರ್ ವರ್ಕು. ಈ ಪ್ರೊಫೆಟ್ ಅಂತಕ್ಕಂಥ ಅವರ ಒಂದು ಬರಹವನ್ನು ಜಗತ್ತಿನ 25 ಹೆಚ್ಚು ಭಾಷೆಗಳಿಗೆ ಭಾಷಾಂತರ ಮಾಡಲಾಗಿದೆ. ದ ಪ್ರೊಫೆಟ್ ಹ್ಯಾಸ್ ಬೀನ್ ಟ್ರಾನ್ಸ್ಲೇಟೆಡ್ ಇಂಟು 25 ಲ್ಯಾಂಗ್ವೇಜಸ್, ಮೋರ್ ದ್ಯಾನ್ 25 ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಕನ್ನಡ. ಅಂದರೆ ಕನ್ನಡವೂ ಸೇರಿದಂತೆ 25ಕ್ಕೂ ಹೆಚ್ಚು ಬೇರೆ ಬೇರೆ ಭಾಷೆಗಳಿಗೆ ಇದನ್ನು ಭಾಷಾಂತರ ಮಾಡಲಾಗಿದೆ. ಯಾವುದನ್ನು? ದ ಪ್ರೊಫೆಟ್ ಅಂತಕ್ಕಂಥದ್ದನ್ನು. ಹಿಯರ್ ಆನ್ ಚಿಲ್ಡ್ರನ್ ಈಸ್ ಎ ಸೆಲೆಕ್ಷನ್ ಫ್ರಮ್ ದ ಪ್ರೊಫೆಟ್ ವಿಚ್ ಆಫರ್ಸ್ critique of the usual expectations of parents regarding their children and urges them to introspect. ಇಲ್ಲಿ ಪ್ರಸ್ತುತ ತಗೊಂಡಿರ್ತಕ್ಕಂಥ ಆನ್ ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ರೊಫೆಟಿಂದ ತಗೊಂಡಿರ್ತಕ್ಕಂಥ ಒಂದು ಪೊಯಮ್ ಆಗಿರುತ್ತೆ. ಇನ್ ದಿಸ್ ಪೊಯಮ್ ಆನ್ ಚಿಲ್ಡ್ರನ್, ಹಿಯರ್ ದ ಪೊಯೆಟ್ ಈಸ್ ಗಿವಿಂಗ್ some ideas to the parents about their children. ಈ ಪೊಯಮಲ್ಲಿ ಕವಿ ಏನು ಮಾಡ್ತಿದ್ದಾನೆ ಅಂದರೆ, ಪ್ಯಾರೆಂಟ್ಸ್ ಅಂದರೆ ಪೋಷಕರು, ತಂದೆ ತಾಯಿಗಳಿರ್ತಾರಲ್ಲ, ತಂದೆ ತಾಯಿಗಳು ದೇ ಹ್ಯಾವ್ ಟು ಬಿ ಇಂಟ್ರಾಸ್ಪೆಕ್ಟೆಡ್. ಅಂದರೆ ಎಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಅಂದರೆ ದೇ ಹ್ಯಾವ್ ಟು ಬಿ ಇಂಟ್ರಾಸ್ಪೆಕ್ಟೆಡ್. ಅಂದರೆ ಎಲ್ಲರೂ ಕೂಡ, ಎಲ್ಲ ಪೋಷಕರು ಕೂಡ ಅವರವರ ಮಕ್ಕಳುಗಳ ಬಗ್ಗೆ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಿಯರ್ ಇನ್ ದಿಸ್ ಪೊಯಮ್, ಹಿಯರ್ ವಿ ಹ್ಯಾವ್ ಪ್ರೀ-ರೀಡಿಂಗ್ ಆಕ್ಟಿವಿಟಿ. ಬಿಫೋರ್ ಗೋಯಿಂಗ್ ಟು ದ ಪೊಯಮ್, ಬಿಫೋರ್ ಗೋಯಿಂಗ್ ಟು ದ ಟೆಕ್ಸ್ಟ್ ಆಫ್ ದ ಪೊಯಮ್, ವಿ ಹ್ಯಾವ್ ಟು ರೀಡ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೀ-ರೀಡಿಂಗ್ ಆಕ್ಟಿವಿಟಿ. ಇಲ್ಲಿ ಪ್ರೀ-ರೀಡಿಂಗ್ ಆಕ್ಟಿವಿಟಿ ಅಂತ ಇದೆ. ಏನಿದೆ ಪ್ರೀ-ರೀಡಿಂಗ್ ಆಕ್ಟಿವಿಟೀಸಲ್ಲಿ ಅಂತ ನಾವು ನೋಡೋಣ. ಹಿಯರ್ ವಿ ಹ್ಯಾವ್ ಪ್ರೀ-ರೀಡಿಂಗ್ ಆಕ್ಟಿವಿಟಿ. ದ ಫಸ್ಟ್ ಕ್ವಶನ್ ಇಸ್, ವಾಟ್ ಡು ಯುವರ್ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟ್ ಆಫ್ ಯು? ನಿಮ್ಮ ಪೋಷಕರು ನಿಮ್ಮಿಂದ ಏನನ್ನು ನಿರೀಕ್ಷಿಸ್ತಾರೆ ಅಂತ. ವಾಟ್ ಯು ಯುವರ್ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟ್ ಆಫ್ ಯು? ನಿಮ್ಮ ಪೋಷಕರು ನಿಮ್ಮಿಂದ ಏನನ್ನು ನಿರೀಕ್ಷಿಸ್ತಾರೆ? ಇದು ದ ಫಸ್ಟ್ ಕ್ವಶನ್ ಈಸ್ ಓವರ್. ಈ ಫಸ್ಟ್ ಕ್ವಶನ್ ಓವರ್ ಆಗ್ತಿದ್ದಂಗೆ ಸೆಕೆಂಡ್ ಕ್ವಶನ್ ವಿಲ್ ಬಿ ಅರೈಸ್ಡ್ ಆಗುತ್ತೆ. ಯಾಕೆಂದರೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಆಫ್ ಯುವರ್ ಪ್ಯಾರೆಂಟ್ಸ್? ನಿಮ್ಮ ಪೋಷಕರಿಂದ ನೀವು ಏನನ್ನು ಬಯಸುತ್ತೀರಿ, ಕೇಳ್ಕೊತೀರಿ ಅಂತ. ಈಗ ಮಕ್ಕಳುಗಳು ಪೋಷಕರಿಂದ ಏನನ್ನು ಬಯಸ್ತಾರೆ, ಪೋಷಕರು ಮಕ್ಕಳುಗಳಿಂದ ಏನನ್ನು ಬಯಸ್ತಾರೆ ಅಂತ. ವೈಸ ವರ್ಸ. ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪ್ಯಾರೆಂಟ್ಸ್ ಆರ್ ಟೂ ಪೊಸೆಸಿವ್ ಆರ್ ಡಿಮ್ಯಾಂಡಿಂಗ್? ವೈ? ನಿಮ್ಮ ಹೆತ್ತವರು ತುಂಬ ಸೌಮ್ಯ ಸ್ವಭಾವವನ್ನು ಹೊಂದಿದ್ದಾರೆ ಅಥವಾ ನಿಮ್ಮಿಂದ ಏನಾದರೂ ಅತಿ ಹೆಚ್ಚು ಬಯಕೆಯನ್ನು ಹೊಂದಿದ್ದಾರೆ ಅಂತ ಅನಿಸುತ್ತಾ? ವೈ ಅಂತ. ಆ್ಯಂಡ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್, ಹಿಯರ್ ವಿ ಹ್ಯಾವ್ ಎ ವುಮೆನ್ ಇನ್ ದ ಬಿಗಿನಿಂಗ್ ಲೈನ್, ಮೊದಲನೇ ಲೈನಲ್ಲಿ, ಆ್ಯಂಡ್ ಎ ವುಮೆನ್ ಹೂ ಹ್ಯಾಡ್ ಹೆಲ್ಡ್ ಎ ಬೇಬ್ ಅಗೇನೆಸ್ಟ್ ಹರ್ ಬಾಸಮ್. ಬಾಸಮ್ ಅಂದರೆ ಇದೆ ಅಂತ. ಬಾಸಮ್ ಅಂದರೆ ಹಿಯರ್ ಚೆಸ್ಟ್ ಅಂತ ಇದೆ ಅಂತ.
bosom. Bosom. And a woman who held a babe against her bosom said, "Speak to us, our children." ಅಂದರೆ ಇಲ್ಲಿ ಒಬ್ಬಳು ಮಹಿಳೆ ಇನ್ ದ ಫಸ್ಟ್ ಲೈನ್ ಆಫ್ ದ ಪೊಯಮ್, ಒಬ್ಬಳು ಮಹಿಳೆ ತನ್ನ ಮಗುವನ್ನು ಎದೆಗೆ ಜೋರಾಗಿ ಅಪ್ಕೊಂಡು ಅಂದರೆ ತಪ್ಕೊಂಡು ಕೇಳ್ತಿದ್ದಾಳೆ. ಯಾರು ಕೇಳ್ತಿದ್ದಾಳೆ? ಪ್ರೊಫೆಟ್ಗೆ ಕೇಳ್ತಿದ್ದಾಳೆ, ನೀನು ನಮ್ಮ ಮಕ್ಕಳ ಬಗ್ಗೆ ಹೇಳು ಅಂತ. And a woman who held a babe against her bosom and speak to us, our children. A woman hold a baby in her bosom tightly ಅಂತ. ಅಂದರೆ ಆ ಮಹಿಳೆ ಏನು ಮಾಡ್ತಿದ್ದಾಳೆ ಅಂದರೆ ಅವಳ ತನ್ನ ಪುಟ್ಟ ಮಗುವನ್ನು ಎದೆಗೆ ಅಪ್ಪಿಕೊಂಡು ನಮ್ಮ ಮಕ್ಕಳ ಬಗ್ಗೆ ಹೇಳು ಅಂತ ಶಿ ಈಸ್ ಕ್ವಶನಿಂಗ್ ಟು ದ ಪ್ರಾಫೆಟ್. ಆ್ಯಂಡ್ he said, here he refers to, ಇಲ್ಲಿ he said ಅಂತ ಇದೆ, here he refers to the God, he refers to the God. And he said, here he refers to the archer or God. ಇಲ್ಲಿ ಪ್ರಾಫೆಟ್ ಅಥವಾ ಗಾಡ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. he refers to God, the archer ಅಂತ. here we have to take he as a, he refers to God or the archer ಅಂತ ಹೇಳಿದೆ. ಮೊದಲಿಗೆ ಆರ್ಚರ್ ಅಂದರೆ ಇಲ್ಲಿ ಏನು ರೆಫರ್ ಆಗುತ್ತೆ ಅಂದರೆ ಬಿಲ್ಲುಗಾರ ಅಂತಲ್ಲ, ಗಾಡ್ ಅಂತ. we have to consider it as God ಅಂತ ತಗೋಬೇಕು. And he said, here he refers to the archer or God. Your children are not your children. Then the God is replying, he refers to, he here refers to the God. The God gave a reply to that woman. ಆ ಮಹಿಳೆಗೆ ದೇವರು ರಿಪ್ಲೈಯನ್ನು ಕೊಡ್ತಾನೆ, ಏನಂತ? ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ಲ. ಅಂದರೆ ನಿಮ್ಮ ಇನ್ ದಟ್ ಸ್ಟೇಟ್ಮೆಂಟ್, ಆಫ್ಟರ್ ಗೆಟಿಂಗ್ ದಟ್ ಸ್ಟೇಟ್ಮೆಂಟ್, ದ ವುಮೆನ್ ವಿಲ್ ಬಿ ಕನ್ಫ್ಯೂಸ್ ಆಗ್ತಾಳೆ. ಯಾಕೆಂದರೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತಂದರೆ ಅವರು, ನೀವು ಆ ಮಕ್ಕಳನ್ನು ನೀವು ಹೆತ್ತಿರ್ಬೋದು, ಆದರೆ ಅವರ ಆಲೋಚನೆಗಳು ಅಥವಾ ಅವರ ಜೀವನ ಶೈಲಿಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಕಟ್ಕೊಡೋದಕ್ಕೆ ನಮ್ಮದೇ ಆದಂಥ ಶೈಲಿಯಲ್ಲಿ ಕಟ್ಕೊಡೋದಕ್ಕೆ ಆಗೋದಿಲ್ಲ ಅಂತ. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಇಟ್ ಸೆಲ್ಫ್. ಲಾಂಗಿಂಗ್ ಅಂದರೆ ಡಿಸೈರ್ ಅಂತ. ಲಾಂಗಿಂಗ್ ಇಟ್ ಸೆಲ್ಫ್, ಲಾಂಗಿಂಗ್ ಅಂದರೆ ಡಿಸೈರ್ ಅಂತ. ಹಿಯರ್ ವಿ ಹ್ಯಾವ್ ಟು ಟೇಕ್ the meaning of the word longing as a desire. They are the sons and daughters of life's longing for itself. ಅಂದರೆ ನಿಮ್ಮ ಮಕ್ಕಳು, ಅವರು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಅವರು ಹೇಗೆ ಅಂತ ಹೇಳಿದ್ರೆ ಅವರ ಆಸೆಗೆ ತಕ್ಕನಾಗಿ ಅವರು ಬದುಕ್ತಾರೆ. ಅವರವರ ಆಸೆ ಅಭಿಲಾಷೆಗಳು ಹೇಗಿರ್ತವೆ ಅವರು ಆ ರೀತಿಯಾಗಿ ಬದುಕ್ತಾರೆ ಅಂತ. ದೇ come through you but not from you. Here they refers to parents. ಇಲ್ಲಿ they ಯಾರಿಗೆ ರೆಫರ್ ಆಗುತ್ತೆ ಅಂದರೆ ಪ್ಯಾರೆಂಟ್ಸ್ಗೆ ರೆಫರ್ ಆಗುತ್ತೆ. here they refers to parents. they come through you but not from you. here they refers to parents, you refers to children. ಅವರು ನಿಮ್ಮ ಮಕ್ಕಳು ನಿಮ್ಮ ಮೂಲಕ ಬಂದಿರ್ಬೋದು. here you refers to children. they come through you but not from you. ಅವರು ನಿಮ್ಮ ಮೂಲಕ, ನೀವೊಂದು ಕಾರಣ ಆಗಿರ್ಬೋದು, ನೀವೊಂದು ನಿಮಿತ್ತ ಆಗಿರ್ಬೋದು, ಅವರು ನಿಮ್ಮ ಮೂಲಕ ಬಂದಿರ್ಬೋದು. ಬಟ್ ನಾಟ್ ಫ್ರಮ್ ಯು, ನಿಮ್ಮಿಂದನೇ ಅಲ್ಲ, ನಿಮ್ಮ ಮೂಲಕ ಬಂದಿದ್ದಾರೆ ಅಷ್ಟೇ. ತಂದೆ ತಾಯಿ ಇದಕ್ಕೆ ಒಂದು ನಿಮಿತ್ತ ಮಾತ್ರ ಅಷ್ಟೇ, ಒಂದು ಹೆಸರು ಅಷ್ಟೇ. and though they are with you yet they belong not to you. ಮಕ್ಕಳು ನಿಮ್ಮ ಜೊತೆ ಇರ್ತಾರೆ, ಆದರೆ ಸಂಪೂರ್ಣವಾಗಿ ನಿಮ್ಮವರೇ ಅಂತ ಭಾವಿಸ್ಕೊಳ್ಳೋದಕ್ಕೆ ಆಗಲ್ಲ. and though they are with you ಅಂದರೆ the children's always with their parents. ಅಂದರೆ ಮಕ್ಕಳಿಗೂ ಸದಾಕಾಲ ಅವ್ರ ಜೊತೆ ಇರ್ತಾರೆ, ಅಂದರೆ ಪೇರೆಂಟ್ಸ್ಗಳ ಜೊತೆ ಇರ್ತಾರೆ. ಬಟ್ yet they belong not to you. ಆದರೆ ಅವರು ನಿಮಗೆ ಸೇರಿದವರಲ್ಲ. you may give your love but not your thoughts. ಅಂದರೆ ನಿಮ್ಮ ಮಕ್ಕಳುಗಳನ್ನು ಯು ಮೇ ಗಿವ್ ಯುವರ್ ಲವ್, ನಿಮ್ಮ ಮಕ್ಕಳುಗಳಿಗೆ ನೀವು ಪ್ರೀತಿಯನ್ನು ಕೊಡ್ಬೋದು, ಆದರೆ ಯು ಮೇ ನಾಟ್ ಗಿವ್ ಯುವರ್ ಥಾಟ್ಸ್ ಟು ಯುವರ್ ಚಿಲ್ಡ್ರನ್. ಅಂದರೆ ನಿಮ್ಮ ಮಕ್ಕಳುಗಳಿಗೆ ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಚಿಂತನೆಗಳನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ದಾರಿ ಎರೆಯೋಕ್ಕಾಗಲ್ಲ, ಅಥವಾ ಅವ್ರಿಗೆ ಕೊಡೋಕ್ಕಾಗಲ್ಲ. ನಿಮ್ಮ ಚಿಂತನೆಗಳೇ ಬೇರೆ,
parents will have different thoughts and children they have different thoughts. There is a lot of difference between parents thought and with children's thought. ಅಂದರೆ ಮಕ್ಕಳ ಆಲೋಚನೆಗಳಿಗೂ ತಂದೆ ತಾಯಿಗಳ ಆಲೋಚನೆಗಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಡಿಫರ್ಸ್. ಮಕ್ಕಳು ನಿಮ್ಮ ಜೊತೆ ಇರ್ತಾರೆ, ಆದರೆ ಸಂಪೂರ್ಣವಾಗಿ ನಿಮ್ಮವರೇ ಅಂತ ಭಾವಿಸ್ಕೊಳಕ್ಕಾಗಲ್ಲ. ಯು ಮೇ ಗಿವ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ನಿಮ್ಮ ಮಕ್ಕಳುಗಳಿಗೆ ನಿಮ್ಮ ಪ್ರೀತಿಯನ್ನು ದಾರೆ ಎರಿಬೋದು, ನಿಮ್ಮ ವಾತ್ಸಲ್ಯವನ್ನು ದಾರೆ ಎರಿಬೋದು, ಆದರೆ ಯು ಕೆನಾಟ್ ಟ್ರಾನ್ಸ್ಫರ್ ಯುವರ್ ಥಾಟ್ಸ್ ಟು ಯುವರ್ ಚಿಲ್ಡ್ರನ್ಸ್ ಮೈಂಡ್. ನಿಮ್ಮ ಮಕ್ಕಳುಗಳ ಮನಸ್ಸಿಗೆ ನಿಮ್ಮ ಆಲೋಚನೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಯಾಕೆ ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಥಾಟ್ಸನ್ನು ಅವ್ರಿಗೆ ಕೊಡೋಕ್ಕಾಗಲ್ಲ ಅಂದರೆ ಬಿಕಾಸ್ they are different from their parents. They will be living in different generations. Parents will have the old generation, the children will have the new generation. ಅಂದರೆ ಅವರು ಅಂದರೆ ಬೆಳೆದಿರ್ತಕ್ಕಂಥ ಜನ್ರೇಷನ್ ಕೂಡ ಡಿಫರ್ ಆಗಿರುತ್ತೆ, ಅಂದರೆ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೂ ಕೂಡ ಇಲ್ಲಿ ಒಂದು ಕಾರಣ ಇರ್ಬೋದು. ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಮಕ್ಕಳುಗಳಿಗೆ ಅವ್ರದ್ದೇ ಆದಂತಹ ಆಲೋಚನೆ ಚಿಂತನೆಗಳಿರ್ತವೆ. ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳುಗಳಿಗೆ ನಿಮ್ಮ ಆಲೋಚನೆಗಳನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಟ್ರಾನ್ಸ್ಫರ್ ಯುವರ್ ಥಾಟ್ಸ್ ಟು ಯುವರ್ ಚಿಲ್ಡ್ರನ್. ಯು ಮೇ ಹೌಸ್ ದೇರ್ ಬಾಡೀಸ್ ನಾಟ್ ದೇರ್ ಸೋಲ್ಸ್. ಸೋಲ್ಸ್ ಅಂದರೆ ಸೋಲ್ ಅಂದರೆ ಆತ್ಮ ಅಂತ. ಯು ಮೇ ಹೌಸ್ ದೇರ್ ಬಾಡೀಸ್ ನಾಟ್ ದೇರ್ ಸೋಲ್ಸ್. ಅಂದರೆ ನೀವು ನಿಮ್ಮ ಮಕ್ಕಳ ದೇಹಕ್ಕೆ ಮನೆಯಾಗಿರ್ಬೋದು. ಅಂದರೆ ಯು ಮೇ ಗಿವ್ ಶೆಲ್ಟರ್ ಟು ಯುವರ್ ಚಿಲ್ಡ್ರನ್ಸ್. ಅಂದರೆ ನಿಮ್ಮ ಮಕ್ಕಳುಗಳಿಗೆ ನೀವು ಶೆಲ್ಟರನ್ನು, ಆಶ್ರಯವನ್ನು ಕೊಡ್ಬೋದು. ಯು ಮೇ ಹೌಸ್ ದೇರ್ ಬಾಡೀಸ್ ನಾಟ್ ದೇರ್ ಸೋಲ್ಸ್. ಅವರ ಆತ್ಮಗಳಿಗೆ ನೀವು ಆಶ್ರಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ನಿಮ್ಮ ತುಡಿತನೇ ಬೇರೆ ಇರುತ್ತೆ, ಅವರ ತುಡಿತನೇ ಬೇರೆ ಇರುತ್ತೆ, ನಿಮ್ಮ ಆಲೋಚನೆಗಳೇ ಬೇರೆ ಇರುತ್ತೆ, ಮಕ್ಕಳ ಆಲೋಚನೆಗಳೇ ಬೇರೆ ಇರುತ್ತೆ. ಯು ಮೇ ಹೌಸ್ ದೇರ್ ಬಾಡೀಸ್ ನಾಟ್ ದೇರ್ ಸೋಲ್ಸ್. ನಿಮ್ಮ ಮಕ್ಕಳುಗಳ ದೇಹಕ್ಕೆ ನೀವು ಆಶ್ರಯವನ್ನು ಕೊಡ್ಬೋದು, ಆದರೆ ಆತ್ಮಗಳಿಗೆ ಅಲ್ಲ ಅಂತ ಹೇಳ್ತಾನೆ. ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಅಂದರೆ in the continued part, the God is giving a wonderful description about their children's. ಅಂದರೆ ಅವರವರ ಮಕ್ಕಳುಗಳ ಬಗ್ಗೆ ಇಲ್ಲಿ ದೇವರು ಏನಂತ ಕೊಡ್ತಾ ಇದ್ದಾನೆ ಅಂದರೆ ದೇವರು ಹಲವಾರು ರೀತಿ ಚಿತ್ರಣಗಳನ್ನ ಕೊಡ್ತಾ ಇದ್ದಾನೆ. ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಯಾಕೆ ನೀವು ನಿಮ್ಮ ಥಾಟ್ಸನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಮನೆಯ ಮಕ್ಕಳುಗಳು ಅವಳು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ನಾಳೆಯ ಒಂದು ದೇ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಅವರ ಆತ್ಮಗಳು ನಾಳಿನ ಮನೆಯಲ್ಲಿ ವಾಸಿಸ್ತಾ ಇರ್ತವೆ. ಅಂದರೆ ಮಕ್ಕಳುಗಳ ಹಂಬಲನೆ ಬೇರೆ ಬೇರೆ, ಅವರ ಯೋಚನಾ ರೀತಿಯ ಮಾರ್ಗಗಳೇ ಬೇರೆ ಬೇರೆ ಆಗಿರ್ತವೆ. ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅಂದರೆ ಅವರ ಆತ್ಮಗಳು ನಾಳಿನ ಮನೆಯಲ್ಲಿ ಅಲ್ಲಿ ಡ್ವೆಲ್ ಅಂದರೆ ವಾಸಿಸ್ತಾ ಇರ್ತವೆ ಅಂತ. ಅಂದರೆ ಅಲ್ಲಿ ಹಾತೊರಿತಾ ಇರ್ತಾರೆ. ದೇ ವಿಲ್ ಬಿ ಹಂಬಲ್ ಅಬೌಟ್ ಟುಮಾರೋ, ನಾಟ್ ಅಬೌಟ್ ಯುವರ್ ಥಾಟ್ಸ್. ಅಂದರೆ ನಿಮ್ಮ ಆಲೋಚನೆಗಳ ಬಗ್ಗೆ ಅಲ್ಲ. ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಯುವರ್ ಡ್ರೀಮ್ಸ್. ಅಂದರೆ ಮಕ್ಕಳುಗಳ ನಾಳೆಯ ಇರ್ತಕ್ಕಂಥ ಒಂದು ಆಸಕ್ತಿ ಅಥವಾ ಆಲೋಚನೆ ಅಥವಾ ಅವರ ಕನಸುಗಳನ್ನು ಅವರ ಆಲೋಚನೆಗಳನ್ನು ನೀವು ವಿಸಿಟ್ ಮಾಡೋಕ್ಕಾಗಲ್ಲ. ವಿಚ್ ಯು ಕೆನಾಟ್ ವಿಸಿಟ್ ಅಂದರೆ ಅವರ ಆ ನಾಳೆ ಅಂತಕ್ಕಂಥ ಒಂದು ಆಶಾಗೋಪುರವನ್ನು ನೀವು ರೀಚ್ ಹಾಕೋಲ್ಲ. ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ಅದನ್ನು ಮನಸ್ಸಿನಲ್ಲೂ ಕೂಡ ನೀವು ಅವ್ರನ್ನ ರೀಚ್ ಆಗೋದಕ್ಕಾಗಲ್ಲ. ವಿಚ್ ಯು ಕೆನಾಟ್ ವಿಸಿಟ್ ಆ್ಯಂಡ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ನೀವು ಅವರ ಆಸೆಗಳನ್ನು ನಿಮ್ಮ ಕನಸಲ್ಲೂ ಭೇಟಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಮಕ್ಕಳುಗಳ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಕನಸಿನಲ್ಲೂ ಕೂಡ ಭೇಟಿಯಾಗೋದಲ್ಲ, ಅದನ್ನು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ.
ಯು ಮೇ ಸ್ಟ್ರೈವ್ ಅಂದರೆ ಶ್ರಮಿಸು ಅಂತ. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಅಂದರೆ ನೀವು ಅವರುಗಳನ್ನು ಶ್ರಮಿಸಿ, ನೀವು ಶ್ರಮಪಟ್ಟು ಅವರನ್ನು ಸಾಕ್ಬೋದು. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್, ನೀವು ಅವ್ರ ರೀತಿ ಇರ್ಬೋದು, ಬಟ್ ಸೀಕ್ ನಾಟ್ ಮೇಕ್ ದೆಮ್ ಲೈಕ್ ಯು. ಆದರೆ ನಿಮ್ಮ ರೀತಿ ಅವರನ್ನು ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ರೀತಿ ಅವರನ್ನು ರೂಪಿಸ್ಕೊಳಕ್ಕಾಗಲ್ಲ. ನೀವು ಹಂಬಲಿಸ್ಬೋದು, ನಾವು ನಮ್ಮ ಮಕ್ಕಳು ನಮ್ಮ ಥರ ಇರಬೇಕು ಅಂತ, ಆದರೆ ನಿಮ್ಮ ಹಂಬಲದ ಪ್ರಕಾರ ನಿಮ್ಮ ಮಕ್ಕಳುಗಳು ಇರೋದಿಲ್ಲ. ಫಾರ್ ಇಟ್ಸ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಯೆಸ್ಟರ್ಡೇ. ಬಿಕಾಸ್ ಯಾಕೆ ಅಂದರೆ ಲೈಫ್ ಗೋಸ್ ಫಾರ್ವರ್ಡ್, ದ ಲೈಫ್ ಆಲ್ವೇಸ್ ಗೋಸ್ ಫಾರ್ವರ್ಡ್, ಇಟ್ ನೆವರ್ ಬ್ಯಾಕ್ವರ್ಡ್ಸ್. ಅಂದರೆ ಜೀವನ ಅಂತಕ್ಕಂಥದ್ದು ಇಟ್ಸ್ ಲೈಕ್ ಎ ರಿವರ್ ಆಲ್ವೇಸ್ ಫಾರ್ವರ್ಡ್ಸ್, ಇಟ್ ನೆವರ್ ಬ್ಯಾಕ್ವರ್ಡ್ಸ್. ಅಂದರೆ ಲೈಫ್ ಈಸ್ ಆಲ್ಸೋ ಲೈಕ್ ಎ ರಿವರ್, ಇಟ್ ಆಲ್ವೇಸ್ ಫಾರ್ವರ್ಡ್ಸ್, ಇಟ್ ನೆವರ್ ಬ್ಯಾಕ್ವರ್ಡ್ಸ್. ಅಂದರೆ ಜೀವನ ಅಂತಕ್ಕಂಥದ್ದು ಒಂದು ನದಿ ಇದ್ದಂಗೆ, ಅದು ಯಾವಾಗಲೂ ಮುಂದೆ ಸಾಗುತ್ತೆ ಹೊರತು ಅದು ಹಿಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನದಿ ಯಾವತ್ತಾದರೂ ಹಿಂದೆ ಹೋಗುತ್ತಾ? ಅದು ಯಾವತ್ತಿದ್ರೂ ಮುಂದೆ ಸಾಗ್ತಾ ಇರುತ್ತೆ, ಮುಂದೆ ಹರಿತಾ ಇರುತ್ತೆ. ಅದೇ ರೀತಿ ಜೀವನನೂ ಕೂಡ ಇಟ್ ಆಲ್ವೇಸ್ ಗೋಸ್ ಫಾರ್ವರ್ಡ್, ಇಟ್ ನೆವರ್ ಬ್ಯಾಕ್ವರ್ಡ್ಸ್. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾಟ್ ಟ್ಯಾರೀಸ್ ವಿತ್ ಯೆಸ್ಟರ್ಡೇ. ನೆನ್ನೆಯ ಸುತ್ತನೇ ಅಲ್ಲಿ ಸುತ್ತುತ್ತಾ ಇರೋಕ್ಕಾಗಲ್ಲ. ನಾವು ನೆನ್ನೆಯನ್ನು ಬಿಟ್ಟು ವಿ ಹ್ಯಾವ್ ಟು ಥಿಂಕ್ ಅಬೌಟ್, ದ ಚಿಲ್ಡ್ರನ್ ವಿಲ್ ಬಿ ಥಿಂಕಿಂಗ್ ಅಬೌಟ್ ಟುಮಾರೋ. ನಾಳೆಯ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಾರೆ. ಲೈಫ್ ನೆವರ್ ಟ್ಯಾರೀಸ್ ವಿತ್ ಯೆಸ್ಟರ್ಡೇ. ನೆನ್ನೆಯ ಒಂದು ಗೊಂದಲದಲ್ಲೇ ಇರೋಕ್ಕಾಗಲ್ಲ. ಟ್ಯಾರೀಸ್ ವಿತ್ ಯೆಸ್ಟರ್ಡೇ ಬಿಕಾಸ್ ಲೈಫ್ ಅಂಡ್ ರಿವರ್ ಆಲ್ವೇಸ್ ಗೋಸ್ ಫಾರ್ವರ್ಡ್. ಯಾಕಪ್ಪ ಅಂದರೆ ಜೀವನ ಮತ್ತು ನದಿ ಎರಡು ಮುಂದೆ ಸಾಗುತ್ತಾನೆ ಹೊರತು ದೇ ನೆವರ್ ಗೋ ಬ್ಯಾಕ್ವರ್ಡ್. ಅವು ಯಾವತ್ತೂ ಕೂಡ ಹಿಂದೆ ಸಾಗೋದಕ್ಕೆ ಆಗಲ್ಲ. ಈಗ ನೆನ್ನೆ ಯೆಸ್ಟರ್ಡೇ ಇಸ್ ಪಾಸ್ಟ್, ಲಾಸ್ಟ್ ಮಂತ್ ಇಸ್ ಪಾಸ್ಟ್, ಲಾಸ್ಟ್ ಇಯರ್ ಇಸ್ ಪಾಸ್ಟ್. ಅಂದರೆ ಹೋದ ವರ್ಷ ಕಳೆದೋಯ್ತು, ನಿನ್ನೆ ಕಳೆದೋಯ್ತು, ಹೋದ ತಿಂಗಳು ಕಳೆದೋಯ್ತು. ಇವನ್ನ ಮತ್ತೆ ನಾವು ಜೀವನದಲ್ಲಿ ಯಾವತ್ತೂ ಕೂಡ ವಿ ನೆವರ್ ಮೀಟ್ ಅಗೈನ್ ಇನ್ ಅವರ್ ಲೈಫ್ ಟೈಮ್. ಜೀವನ ಪರ್ಯಂತ ನೆನ್ನೆನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಮತ್ತೆ ಆಗಲ್ಲ. ಕಳೆದ ಹೋದ ತಿಂಗಳನ್ನು ಮೀಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಕಳೆದ ವರ್ಷವನ್ನು ಮೀಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಇಟ್ ನೆವರ್ ಕಮ್ಸ್ ಇನ್ ಫ್ರಂಟ್ ಆಫ್ ಅಸ್. ಅದು ಯಾವತ್ತೂ ಕೂಡ ನೆನ್ನೆ ಅಂತಕ್ಕಂಥದ್ದು ಪಾಸ್ಟ್ ಈಸ್ ಆಲ್ವೇಸ್ ಪಾಸ್ಟ್, ಇಟ್ ನೆವರ್ ಕಮ್ಸ್ ಅಗೈನ್. ಮತ್ತೆ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಲೈಫ್ ಯು ಆರ್ ದ bows from which your children as living arrows are sent forth. ಅಂದರೆ you are the bows. Here bows refers to parents. You are the bows, parents. soul ಅಂದರೆ ಆತ್ಮ ಅಂತ. You are the bows ಅಂದರೆ ನೀವು, here bows refers to parents. You are the bows from which your children as living arrows. Here arrows refers to children. Bows refers to parents. Bows refers to parents, arrows refers to children. You are the bows from which your children as living arrows are sent forth. ಅಂದರೆ ಇಲ್ಲಿ ಬೋಸ್ ಯಾರಿಗೆ ರೆಫರ್ ಆಗುತ್ತೆ ಅಂದರೆ ಪ್ಯಾರೆಂಟ್ಸ್ಗೆ ರೆಫರ್ ಆಗುತ್ತೆ. ಆರೋಸ್ ಯಾರಿಗೆ ರೆಫರ್ ಆಗುತ್ತೆ ಅಂದರೆ ಚಿಲ್ಡ್ರನ್ಗೆ ರೆಫರ್ ಆಗುತ್ತೆ. ನೀವು ಬಾಣಗಳಾಗಿ ನಿಮ್ಮ ಮಕ್ಕಳುಗಳನ್ನ ಬಿಲ್ಲುಗಳಾಗಿ ಮುಂದೆ ಕಳಿಸ್ಬೋದು. ಯುವರ್ ಚಿಲ್ಡ್ರನ್ಸ್ ಆರ್ ಲಿವಿಂಗ್ ಆರೋಸ್, ಜೀವಂತ ಇರ್ತಕ್ಕಂತಹ ಬಾಣಗಳು. ಈಗ ನಾವು ಸಜೀವ ಗುಂಡು ಅಂತ ಹೇಳ್ತೀವಲ್ಲ, ಹಂಗೆ ನಿಮ್ಮ ಮಕ್ಕಳುಗಳು ಒಂಥರ ಅವರು ಜೀವಂತ ಗುಂಡುಗಳಿದ್ದಂಗೆ. ಅಂದರೆ ದೇ ಆರ್ ದ ಲಿವಿಂಗ್ ಆರೋಸ್, ಜೀವಂತ ಬಿಲ್ಲುಗಳಿದ್ದಾಗೆ ಅವರನ್ನ ಮುಂದೆ ಕಳಿಸ್ಬೋದು. ಬೋ ಅಂದರೆ ಬಿಲ್ಲು ಅಂತ. ಬೋಸ್ ಹಿಯರ್ ರೆಫರ್ಸ್ ಟು ಪ್ಯಾರೆಂಟ್ಸ್, ಆರೋಸ್ ಅಂದರೆ ಬಾಣ ಅಂತ. ಆರೋಸ್ ರೆಫರ್ಸ್ ಟು ಚಿಲ್ಡ್ರನ್. ನೀವು ಬಿಲ್ಲುಗಳಾಗಿ ನಿಮ್ಮ ಮಕ್ಕಳನ್ನ ಮುಂದಕ್ಕೆ ಕಳಿಸ್ಬೋದು. ಈಗ ಬಾಣನ ಎಷ್ಟು ಫೋರ್ಸ್ ಆಗಿ ಬೆಂಡ್ ಮಾಡ್ತೀವಿ ಅಷ್ಟು ಫೋರ್ಸ್ ಆಗಿ ಬಿಲ್ಲು, ಆರೋ, ಇಟ್ ವಿಲ್ ಗೋಸ್ ಫಾರ್ವರ್ಡ್ ವೆರಿ ಫಾಸ್ಟ್ಲಿ, ವೆರಿ ಸ್ವಿಫ್ಟ್ಲಿ. ದ
the archer sees the mark upon the path of infinite, and he bends you with his might that he is in the continued part. The archer sees the mark upon the path of infinite, and he bends you with his might that his arrows may go swift and far. Swift ಅಂತ ಹೇಳಿದ್ರೆ ವೆರಿ ಸ್ಪೀಡ್ ಅಂತ, ಸ್ವಿಫ್ಟ್ ಅಂದರೆ ವೆರಿ ಸ್ಪೀಡ್ ಅಂತ, ಸ್ವಿಫ್ಟ್ ಅಂದರೆ ಸ್ಪೀಡ್ ಅಂತ, ವೆರಿ ಸ್ಪೀಡ್ ಅಂತ. ಸ್ವಿಫ್ಟ್ ಆ್ಯಂಡ್ ಫಾರ್, ಫಾರ್ ಅಂತ ಹೇಳಿದ್ರೆ ಇಲ್ಲಿ ಹಿಯರ್ FAR, ಫಾರ್ ಮೀನ್ಸ್ ಡಿಸ್ಟೆನ್ಸ್ ಅಂತ, ದೂರ ಅಂತ, ಡಿಸ್ಟೆಂಟ್, ಫಾರ್ ದೂರ ಅಂತ. The archer sees the mark upon the path of infinite, and he bends you with his. Here HIS, his is in the capital letter. Here his refers to God. God. Here his refers to God. His might that his arrows may go swift and far. Here ಇನ್ಫಿನೈಟ್ ಅಂದರೆ ಅನಂತತೆ ಅಂತ. ಜೀವನ ಅನ್ನೋದು ನಿರಂತರವಾಗಿ ಕಂಟಿನ್ಯೂಸ್, ಲೈಫ್ ಕಂಟಿನ್ಯೂಸ್ ಇನ್ ದ ಲಾಂಗ್ ಟರ್ಮ್. ಜೀವನ ಅಂತಕ್ಕಂಥದ್ದು ಲಾಂಗ್ ಡ್ಯೂರೇಷನಲ್ಲಿ ಹೋಗ್ತಕ್ಕಂಥದ್ದು. ಹಿಯರ್ ಆರ್ಚರ್ ರೆಫರ್ಸ್ ಟು ದ ಗಾಡ್. ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಹಿಯರ್ ದ ಆರ್ಚರ್ ರೆಫರ್ಸ್ ಟು ದ ಗಾಡ್. ಆರ್ಚರ್ ಅಂದರೆ ಯಾರಿಗೆ ರೆಫರ್ ಆಗುತ್ತೆ ಅಂದರೆ ಗಾಡ್. ಇದು 1 ಮಾರ್ಕ್ ಕ್ವಶನ್ನು ಕೇಳ್ತಾ ಇರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಹಿಯರ್ ಆರ್ಚರ್ ರೆಫರ್ಸ್ ಟು ಗಾಡ್. ಹಿಯರ್ ಹಿಸ್ ಆಲ್ಸೋ ರೆಫರ್ಸ್ ಟು ಗಾಡ್. ಅವನ ಶಕ್ತಿ ಉಪಯೋಗಿಸಿ ನಿಮ್ಮನ್ನು ಬೆಂಡ್ ಮಾಡ್ತಾನೆ. ಅಂದರೆ ನಿಮ್ಮನ್ನು ಅಂದರೆ ಹಿಯರ್ ಯು ರೆಫರ್ಸ್ ಟು ದ ಪ್ಯಾರೆಂಟ್ಸ್. ನಿಮ್ಮನ್ನು ಅಂದರೆ ಪ್ಯಾರೆಂಟ್ಸನ್ನು ಎಷ್ಟು ಬೆಂಡ್ ಮಾಡಬೇಕೋ ಅಷ್ಟು ಬೆಂಡ್ ಮಾಡ್ತಾನೆ. ಈಗ ಬಿಲ್ಲು ಬೆಂಡ್ ಆದಷ್ಟು ಬಾಣ, ಆರೋಸ್ ವಿಲ್ ಗೋ ವೆರಿ ಸ್ವಿಫ್ಟ್ಲಿ ಆ್ಯಂಡ್ ಟು ಎ ಡಿಸ್ಟೆಂಟ್ ಪ್ಲೇಸ್. ಇಟ್ ಮೂವ್ಸ್ ಫಾರ್ವರ್ಡ್ ವೆರಿ ಸ್ವಿಫ್ಟ್ಲಿ. ಅವನ ಶಕ್ತಿ ಉಪಯೋಗಿಸಿ ನಿಮ್ಮನ್ನು ಬೆಂಡ್ ಮಾಡ್ತಾನೆ. ಬಾಣ ಎಷ್ಟು ಬೆಂಡ್ ಆಗುತ್ತೋ ಅಷ್ಟೇ ಸ್ಪೀಡಾಗಿ ಆರೋಸು ಮುಂದೆ ಗುರಿ ಮುಟ್ತವೆ. ದೂರ ಹೋಗಿ ದೇ ವಿಲ್ ರೀಚ್ ದೇರ್ ಗೋಲ್. ಅಂದರೆ ಅವರು ಅವನ್ನ ಏನು ಗುರಿನ ಸಾಧಿಸಬೇಕಾಗಿರುತ್ತೆ, ಮುಟ್ಟಬೇಕಾಗಿರುತ್ತೆ, ಅವು ಅಲ್ಲಿಗೆ ರೀಚ್ ಆಗ್ತವೆ. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ನಿಮ್ಮನ್ನು ದೇವರು ಅಂದರೆ ಪ್ಯಾರೆಂಟ್ಸನ್ನು, ಪೋಷಕರನ್ನು ಎಷ್ಟು ಬೆಂಡ್ ಮಾಡ್ತಾನೆ ಅಷ್ಟನ್ನು ನೀವು ಸಂತೋಷದಿಂದ ಸ್ವೀಕರಿಸಿ. ಅಂದರೆ ನಿಮ್ಗಳಿಗೆ ಏನೇ ಕಷ್ಟಗಳು ಬಂದರೂ, ಏನೇ ಸಂಕಷ್ಟಗಳು ಬಂದರೂ, ಎಷ್ಟೇ ದುಃಖ ಆದರೂ ಕೂಡ ಅದನ್ನು ನೀವು ಯು ಹ್ಯಾವ್ ಟು ರಿಸೀವ್ ಇಟ್ ಹ್ಯಾಪಿಲಿ. ಅಂದರೆ ನೀವು ಅದನ್ನು ತುಂಬ ಸಂತೋಷವಾಗಿ ಅದನ್ನು ಸ್ವೀಕರಿಸಬೇಕು. ನಮಗೆ ಕಷ್ಟ ಬಂದ್ಬಿಡ್ತಲ್ಲಪ್ಪ ಅಂತ ನಾವು ಅದನ್ನು ತಿರಸ್ಕರಿಸಬಾರ್ದು. ಇಲ್ಲಿ ನಾವು ಕಷ್ಟವನ್ನು ಎದುರಿಸೋದಕ್ಕೆ ಹೆದರಿ ಓಡಿ ಹೋದರೆ ಜೀವನವನ್ನು ನಾವು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಈವನ್ ಆಸ್ ಹಿ ಲವ್ಸ್ ದ ಆರೋ ದಟ್ ಫ್ಲೈಸ್. ಅಂದರೆ ದೇವರು ಆರೋವನ್ನು ಬೆಂಡ್ ಮಾಡೋದು ಯಾಕೆ ಅಷ್ಟು ಬೆಂಡ್ ಮಾಡ್ತಾನೆ ಅಂದರೆ ಅವನು ಆರೋನು ಅಷ್ಟೇ ಪ್ರೀತಿ ಮಾಡ್ತಾನೆ, ಮತ್ತು ಬೋಸನ್ನು ಕೂಡ ಅಂದರೆ ಬಿಲ್ಲನ್ನು ಬಿಡ್ತಕ್ಕಂಥ ಬಾಣವನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತಾನೆ. ಫಾರ್ ಈವನ್ ಆಸ್ ಹಿ ಲವ್ಸ್ ದ ಆರೋ ದಟ್ ಫ್ಲೈಸ್, ಸೊ ಹಿ ಲವ್ಸ್ ಆಲ್ಸೋ ದ ಬೋ ದಟ್ ಈಸ್ ಸ್ಟೇಬಲ್. ಸ್ಟೇಬಲ್ ಹಿಯರ್ ಸ್ಟೇಬಲ್ ಮೀನ್ಸ್ ಸ್ಟ್ಯಾಗ್ನೆಂಟ್ ಅಂತ. ಸ್ಟೇಬಲ್ ಮೀನ್ಸ್ ಸ್ಟ್ಯಾಗ್ನೆಂಟ್ ಅಂತ. ಸ್ಟೇಬಲ್ ಅಂದರೆ ಸ್ಟ್ಯಾಗ್ನೆಂಟ್ ಅಂತ, ಯಾವಾಗಲೂ ಕೂಡ ಸ್ಥಿರವಾಗಿರೋದು. ಸ್ಟೇಬಲ್ ಮೀನ್ಸ್ ಸ್ಟ್ಯಾಗ್ನೆಂಟ್ ಅಂತ. ಸ್ಟೇಬಲ್ ಅಂದರೆ ಸ್ಟ್ಯಾಗ್ನೆಂಟ್ ಅಂತ. ಅಂದರೆ ಫಾರ್ ಈವನ್ ಆಸ್ ದ ಲವ್ಸ್ ದ ಆರೋ ದಟ್ ಫ್ಲೈಸ್, ಸೊ ಹಿ ಲವ್ಸ್ ಆಲ್ಸೋ ಬೋ ದಟ್ ಈಸ್ ಸ್ಟೇಬಲ್. ಅಂದರೆ ಇಲ್ಲಿ ಯಾವಾಗಲೂ ಬೋ ಅಂದರೆ ಪ್ಯಾರೆಂಟ್ಸ್ ಆಲ್ವೇಸ್ ವಿಲ್ ಬಿ ಸ್ಟೇಬಲ್. ಅವ್ರು ಯಾವಾಗಲೂ ತಟಸ್ಥ ಅಂದರೆ ಒಂದು ಸ್ಟ್ಯಾಗ್ನೆಂಟ್ ಆಗಿರ್ತಾರೆ, ಸ್ಥಿರವಾಗಿರ್ತಾರೆ. ಆದರೆ ಆರೋಸ್ ವಿಲ್ ಬಿ ಚೇಂಜಿಂಗ್. ಅಂದರೆ ಆರೋಸ್ ಅಂತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ ಬದಲಾವಣೆಗಳಾಗ್ತಿರ್ತವೆ. ಬಟ್ ಹಿಯರ್ ಬೋಸ್ ಆರ್ ಸ್ಟ್ಯಾಗ್ನೆಂಟ್. ಇಟ್ ರೆಫರ್ಸ್ ಟು, ಬೋಸ್ ರೆಫರ್ಸ್ ಟು ದ ಪ್ಯಾರೆಂಟ್ಸ್. ಪ್ಯಾರೆಂಟ್ಸ್ ಆಲ್ವೇಸ್ ವಿಲ್ ಬಿ ಸ್ಟ್ಯಾಗ್ನೆಂಟ್ ಇನ್ ದೇರ್ ಪೊಸಿಷನ್. ಇನ್ ದಿಸ್ ವೇ our poet Khalil Gibran, he is depicting about the
difficulties of parents and their expectations towards their children. They may be a daughters or sons. Parents expect a lot from their children, but sometimes it will be useful, sometimes it will be useless. In this way, the poet Khalil Gibran has given a clear picture about the life of the parents and their children. Parents always will be humble, but children will be in the different way. Parents cannot forcefully fill their thoughts in the minds of their children. ಅಂದರೆ ಒತ್ತಾಯಪೂರ್ವಕವಾಗಿ ಅವರ ಆಲೋಚನೆಗಳನ್ನು ಅಥವಾ ಅವರ ಯೋಚನೆಯನ್ನು ಮಕ್ಕಳುಗಳ ತಲೆಗೆ ತುಂಬಕ್ಕಾಗೋದಿಲ್ಲ. ಅಂದರೆ ಚಿಲ್ಡ್ರನ್ಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಐಡಿಯಾಸ್. ದೇ ವಿಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ದೇ ವಿಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಅಂದರೆ ನಾಳಿನ ಪ್ರಪಂಚದಲ್ಲಿ ಅವರು ತೇಲ್ತಾ ಇರ್ತಾರೆ, ವಾಸಿಸ್ತಾ ಇರ್ತಾರೆ. ಅವ್ರು ಯು ಕೆನಾಟ್ ಟ್ರಾನ್ಸ್ಫರ್ ಯುವರ್ ಥಾಟ್ಸ್ ಇನ್ ಟು ದಯರ್ ಮೈಂಡ್. ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಮಕ್ಕಳುಗಳ ತಲೆಗೆ ತುಂಬಕ್ಕಾಗೋದಿಲ್ಲ. ಯುವರ್ ಥಾಟ್ಸ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದೇರ್ ಥಾಟ್ಸ್. ನಿಮ್ಮ ಆಲೋಚನೆಗಳೇ ಬೇರೆ, ಅವರ ಆಲೋಚನೆಗಳೇ ಬೇರೆ. ದೇ ವಿಲ್ ಬಿ ಸ್ವಿಮ್ಮಿಂಗ್ ಇನ್ ದ ರಿವರ್ ಆಫ್ ಟುಮಾರೋ. ನಾಳೆ ಅಂತಕ್ಕಂಥ ನದಿಯಲ್ಲಿ ಅವರು ಮುಂದೆ ಸಾಗ್ತಾ ಇರ್ತಾರೆ ಅಂತ ಹೇಳ್ತಾನೆ. ಇನ್ ದಿಸ್ ವೇ ಅವರ್ Khalil, the famous poet Khalil Gibran, gave his ideas about parents and their children. Thank you.